ನೋಡಿ ಇಲ್ಲಿ ನೋಡಿ. ಇಲ್ಲಡಿ ಸರ್, ಈಗ ಎಲ್ಲರೂ ನಿಂತ್ಕೊಳ್ರಿ, ಈಗ ಎಲ್ಲರೂ ಕಾಣಲಿ, ಸ್ವಲ್ಪ ಹಿಂದೆ ಹೋಗ್ರಿ. ಯಾವ ಒಂದು ಫೋಟೋಗ್ರಾಫ್ ಮಾಡ್ತೀವಿ. ತುಂಬ ಸಂತೋಷ ಆಗಿದೆ. ಭಾರತೀಯ ಸಂಸ್ಕೃತಿಯನ್ನು, ಅದರ ಪ್ರತೀಕವನ್ನು ಬಿಂಬಿಸ್ತಕ್ಕಂತಹ ಅಂಶ ಇವತ್ತು ನಾನು ನೋಡಿದೆ. ಸಭೆ ಪರಿಪೂರ್ಣವಾಗಿದ್ದು ವಿಷಯವನ್ನು ಆಲಿಸಿದಾಗ ಇದು ಬದುಕು ಸಾರ್ಥಕ ಆಯಿತು. ಈ ಒಂದು ಸಾಹಿತ್ಯ ಕ್ಷೇತ್ರ, ಸಂಸ್ಕೃತಿ, ಸಂಪ್ರದಾಯ ಇವುಗಳನ್ನು ಒಳಗೊಂಡಿರತಕ್ಕಂತಹ ವಿಷಯ ಇಡೀ ಭಾರತೀಯರಿಗೆ ತುಂಬ ಪ್ರಸ್ತುತವಾಗಿದೆ. ಆದ್ದರಿಂದ ಇದು ನಮ್ಮ ದೇಶದಲ್ಲಿ ಅತಿವೇಗವಾಗಿ ಚಲಿಸುವಂತಹ ಒಂದು ಕಾರ್ಯವನ್ನು ಈ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಮಾಧ್ಯಮದವರ ಪಾತ್ರ ಅಪಾರವಾದದ್ದು. ಇವತ್ತಿನ ದಿವಸ ಮಾಧ್ಯಮದವರು ಇಡೀ ದೇಶದ ಬೆಳಕನ್ನು ಚೆಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ನನ್ನ ದೇಶದ ಹೆಮ್ಮೆ, ನಮ್ಮ ದೇಶದ ಕಂಬಗಳು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೀರಶೈವ ಶತಕ ಸಾಹಿತ್ಯ ಕೃತಿ ಲೋಕಾರ್ಪಣೆಗೊಂಡಿದೆ. ಸಿದ್ಧಗಂಗಾ ಶ್ರೀಗಳು ಇದನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೂ ನಮ್ಮ ಶೈಲಜಾ ಸೋಮನವರು ಸಹ ಇದು ಬಿಡುಗಡೆ ಮಾಡಿದ್ದಾರೆ. ಜಂಬುನಾಥ ಧರ್ಮಗುರುಗಳಾದಂತಹ ಜಂಬುನಾಥ ಮಳಿಮಠರು ಸಹ ಅದರೊಂದಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ವೀರಶೈವ ಶತಕ ಸಾಹಿತ್ಯ ಅನ್ನೋದು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಸಾಹಿತ್ಯ ಪ್ರಕಾರಗಳಲ್ಲಿ ನೀರ್ಕೃತಿಯಾದದ್ದು ಅಂತ ಹೇಳ್ಬೋದು. ಒಟ್ಟಾರೆಯಾದಂತಹ ಎಲ್ಲ ವೀರಶೈವ ಕವಿಗಳನ್ನು ಇಲ್ಲಿ ನಾನು ತಂದಿಟ್ಟಿದ್ದೇನೆ. ಮುಂದೆಯೂ ಸಹ, ಏಕೆಂದರೆ ಇನ್ನೂ ಹಲವಾರು ಹಸ್ತಪ್ರತಿಗಳಲ್ಲಿಯೇ ಸಹ ಅವು ಶತಕ ಸಾಹಿತ್ಯ ಅನ್ನೋದಿದೆ. ಅದನ್ನು ಮುಂದಿನ ಸಂಶೋಧನೆಯನ್ನು ನಾನು ಕೈಗೊಳ್ತೀನಿ. ಎಲ್ಲರ ಒಂದು ಮುಖತಃದಲ್ಲಿ ಕೃತಿ ಲೋಕಾರ್ಪಣೆಗೊಂಡದ್ದು ತುಂಬ ಅದ್ಭುತವಾದ ಕ್ಷಣ ಅಂತ ಹೇಳ್ಬೋದು. ಅಲ್ಲಿ ವೀರಶೈವ ಕವಿಗಳು ತಾವು ಬರೆದಂತಹ ಶತಕವನ್ನು ಅಲ್ಲಿ ನಾನು ಸಂಗ್ರಹ ಮಾಡ್ತಿದ್ದೀನಿ. ಆ ಶತಕದಲ್ಲಿ ಯಾವ ವಿಚಾರದ ವಸ್ತು ವಿಷಯಗಳನ್ನು ವಿನ್ಯಾಸವನ್ನು ಕೊಟ್ಟಿದ್ದೀನಿ. ಮುಂದಿನ ಸಂಶೋಧನಾರ್ಥಿಗಳಿಗೂ ಸಹ ಅದು ಅನುವು ಮಾಡ್ಕೊಂಡು ಕೊಡುತ್ತೆ. ಒಂದು ಮಾರ್ಗದರ್ಶಕವಾಗಿ ಕೆಲಸ ನಿರ್ವಹಿಸುತ್ತೆ ಈ ಪುಸ್ತಕ ಕೃತಿಯನ್ನು ನನ್ನ ಅಭಿಪ್ರಾಯ. ಈವರೆಗೂ ಎಷ್ಟು ಕೃತಿ ಬಿಡುಗಡೆ ಆಗಿದೆ? ಇದು ನನ್ನ ಮೊದಲನೇ ಕೃತಿ. 30ಕ್ಕೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಲೇಖನಗಳನ್ನು ಪ್ರಸ್ತುತಪಡಿಸಿದ್ದೇನೆ. ಹಾಗೂ ನನ್ನ ಹಲವಾರು ಲೇಖನಗಳಿಗೆ ಇಂಟರ್ನ್ಯಾಷನಲ್ ಅವಾರ್ಡು ಸಹ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಹ ಬರ್ತಿದೆ. ಇದು ಪ್ರಾರಂಭ. ಇನ್ನು ಮುಂದಿನ ಹಲವಾರು ಕೃತಿಗಳನ್ನು ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಂದುಕೊಡ್ತೀನಿ ಅಂತ ನನ್ನೆಲ್ಲರ ಮುಂದೆ ಭರವಸೆಯನ್ನು ಸಹ ನೀಡಿದ್ದೀನಿ. ಸಂಪರ್ಚಯ ಮಾಡಿ. ನಾನು ಡಾಕ್ಟರ್ ದೇವಿಕಾ ಎಸ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲ ಮಾಧ್ಯಮದವರಿಗೂ ಸಹ ಧನ್ಯವಾದ.